ಮುರಳಿಯ ದಿನಾಂಕ 9/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಹೇಗೆ ಬಾಬಾರವರ ಪಾತ್ರವಿದೆ ಸರ್ವರ ಕಲ್ಯಾಣ ಮಾಡುವುದು, ಹಾಗೆಯೇ ತಂದೆಯ ಸಮಾನ ಕಲ್ಯಾಣಕಾರಿ ಆಗಿರಿ, ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಿರಿ. ಪ್ರಶ್ನೆ: ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ದಾದ ಬಹಳ ಖುಷಿ ಪಡುತ್ತಾರೆ? ಉತ್ತರ: ಬಡ ಮಕ್ಕಳು ಬಾಬಾರವರ ಯಜ್ಞದಲ್ಲಿ 8 ಆಣೆ 1 ರೂಪಾಯಿಯನ್ನು ಕಳುಹಿಸುತ್ತಾರೆ. ಹೇಳುತ್ತಾರೆ, ಬಾಬಾ ಇದಕ್ಕೆ ಬದಲಾಗಿ ನಮಗೆ ಮಹಲನ್ನು ಕೊಡಬೇಕೆಂದು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಈ 1 ರೂಪಾಯಿಯೂ ಸಹ ಶಿವ ತಂದೆಯ ಖಜಾನೆಯಲ್ಲಿ ಜಮಾ ಆಗಿದೆ. ನಿಮಗೆ 21 ಜನ್ಮಗಳಿಗಾಗಿ ಮಹಲ್ ಸಿಗುವುದು. ಸುಧಾಮನ ಉದಾಹರಣೆ ಇದೆಯಲ್ವಾ? ಕವಡೆಗಳ ಖರ್ಚಿಲ್ಲದೆ ತಾವು ಮಕ್ಕಳಿಗೆ ವಿಶ್ವದ ರಾಜ್ಯಭಾಗ್ಯ ಸಿಗುವುದು. ಬಾಬಾರವರು ಬಡ ಮಕ್ಕಳ ಈ ವಿಶೇಷತೆಯ ಬಗ್ಗೆ ಬಹಳ ಖುಷಿ ಪಡುತ್ತಾರೆ. ಬಡ ಮಕ್ಕಳ ಈ ವಿಶೇಷತೆಯ ವಿಷಯವಾಗಿ ತುಂಬ ಖುಷಿ ಪಡುತ್ತಾರೆ. ಗೀತೆ: ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದವು ಬಾಬಾ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ, ತಂದೆಯಿಂದ ಈಗ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಮಕ್ಕಳು ಹೇಳುತ್ತೀರಾ, ಬಾಬಾ ನಿಮ್ಮ ಶ್ರೀಮತದ ಅನುಸಾರವಾಗಿ ನಾವು ನಿಮ್ಮಿಂದ ಪುನಃ ಬೇಹದ್ದಿನ ಆಸ್ತಿ ಪಡೆಯುತ್ತಿದ್ದೇವೆ. ಹೊಸ ಮಾತೇನಲ್ಲ. ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ತಾವು ತಿಳಿದುಕೊಂಡಿದ್ದೀರಾ, ಸುಖಧಾಮದ ಆಸ್ತಿ ನಾವು ಕಲ್ಪಕಲ್ಪವೂ ಪಡೆಯುತ್ತಿರುತ್ತೇವೆ. ಕಲ್ಪಕಲ್ಪವು 84 ಜನ್ಮಗಳಂತೂ ಪಡೆಯಬೇಕಾಗುವುದು. ನಾವು ಬೇಹದ್ದಿನ ತಂದೆಯ ಮೂಲಕ 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೇವೆ. ಅನಂತರ ನಿಧಾನವಾಗಿ ಕಳೆದುಕೊಳ್ಳುತ್ತೇವೆ. ಬಾಬಾ ತಿಳಿಸುತ್ತಾರೆ, ಈ ಅನಾದಿ ಆಟ ತಯಾರಾಗಿದೆ. ತಾವು ಮಕ್ಕಳಿಗೆ ಖಾತರಿಯು ಅಂದರೆ ಪಾಲನೆಯೂ ಸಿಗುವುದು. ಇದನ್ನು ತಿಳಿದುಕೊಂಡಿದ್ದೀರಾ? ಡ್ರಾಮಾದಲ್ಲಿ ಸುಖ ಬಹಳ ಇದೆ. ಅಂತಿಮದಲ್ಲಿ ಬಂದು ರಾವಣನ ಮೂಲಕ ದುಃಖ ಪಡೆಯುತ್ತೀರಾ. ಈಗ ತಾವು ಸ್ವಲ್ಪ ಮಕ್ಕಳಿದ್ದೀರಾ. ಮುಂದೆ ಹೋಗುತ್ತಾ ಬಹಳ ವೃದ್ಧಿ ಆಗುವುದು. ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ಅವಶ್ಯವಾಗಿ ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೀರಾ, ನಾವು ಕಲ್ಪಕಲ್ಪವೂ ತಂದೆಯಿಂದ ಆಸ್ತಿ ಪಡೆಯುತ್ತೇವೆ. ಯಾರೆಲ್ಲ ಬಂದು ಜ್ಞಾನ ಪಡೆಯುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ, ಈಗ ಜ್ಞಾನ ಸಾಗರ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುವುದು. ತಂದೆಯೇ ಜ್ಞಾನ ಸಾಗರ, ಪತಿತರನ್ನು ಪಾವನ ಮಾಡುವವರಾಗಿದ್ದಾರೆ. ಅಂದರೆ ಅರ್ಥ, ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ. ಗುರುಗಳನ್ನು ಅನೇಕರು ಮಾಡಿಕೊಂಡಿರ್ತಾರಲ್ವ, ಕೊನೆಗೆ ಗುರುಗಳನ್ನು ಬಿಟ್ಟು ಬಂದು ಈ ಜ್ಞಾನವನ್ನು ಪಡೆಯುತ್ತಾರೆ. ತಮಗಂತೂ ಈಗ ಈ ಜ್ಞಾನ ಸಿಕ್ಕಿದೆ. ತಾವು ತಿಳಿದುಕೊಂಡಿದ್ದೀರಾ, ಈ ಜ್ಞಾನ ಪಡೆಯೋಕ್ಕಿಂತ ಮುಂಚೆ ನಾವು ಅಜ್ಞಾನಿಗಳಾಗಿದ್ದೆವು. ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ, ಶಿವತಂದೆ ಬ್ರಹ್ಮ ವಿಷ್ಣು ಶಂಕರ ಯಾರಾಗಿದ್ದಾರೆ, ಇದನ್ನು ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ಗೊತ್ತಾಗಿದೆ, ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಆಗ ತಮ್ಮ ಬುದ್ಧಿಯಲ್ಲಿ ಅಂದರೆ ಇದು ಯಾವಾಗ ಮನನ ಚಿಂತನೆ ನಡೆಯುತ್ತೆ, ಆಗ ತುಂಬ ನಶೆ ಏರಿರುತ್ತೆ. ಬಾಬಾ ಹೇಳ್ತಾರೆ, ತುಂಬ ಖುಷಿ ಇರಬೇಕು, ನಶೆ ಏರಿರಬೇಕು. ತಂದೆ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡುತ್ತಾ ಇರಬೇಕು. ತಂದೆ ಮತ್ತು ಆಸ್ತಿ. ತಂದೆ ತಿಳಿಸುತ್ತಾರೆ, ಇವರು ಸಹ ಬ್ರಹ್ಮ ಬಾಬರವರು ಮೊದಲು ಏನೂ ತಿಳಿದುಕೊಂಡಿರಲಿಲ್ಲ. ತಂದೆಯನ್ನು ತಿಳಿದುಕೊಂಡಿರಲಿಲ್ಲ, ಅವರ ರಚನೆಯನ್ನು ತಿಳಿದುಕೊಂಡಿರಲಿಲ್ಲ. ಪೂರ್ತಿ ಸೃಷ್ಟಿಯ ಮನುಷ್ಯ ಮಾತ್ರರು ತಂದೆಯನ್ನು ತಿಳಿದುಕೊಂಡಿರಲಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರಲಿಲ್ಲ. ಈಗ ತಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ತಂದೆ ಎಲ್ಲ ಮಕ್ಕಳ ಜೊತೆ ಮಾತನಾಡುತ್ತಿದ್ದಾರೆ. ಎಷ್ಟೊಂದು ಜನ ಮಕ್ಕಳಿದ್ದೀರಾ. ಸೆಂಟರ್ಸು ಎಷ್ಟಿದೆ. ಈಗಂತೂ ಸೆಂಟರ್ಸ್ ಇನ್ನೂ ಓಪನ್ ಆಗತ್ತೆ ಅಂದಾಗ ತಂದೆ ತಿಳಿಸುತ್ತಾರೆ, ಮೊದಲು ತಾವೇನು ತಿಳಿದುಕೊಂಡಿರಲಿಲ್ಲ, ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಇದು ನಿಮಗೆ ಗೊತ್ತು. ಈಗ ನಾವು ತಂದೆಯ ಮೂಲಕ ಪತಿತರಿಂದ ಪಾವನರಾಗುತ್ತಿದ್ದೇವೆ. ಬೇರೆ ಎಲ್ಲರೂ ಕರೆಯುತ್ತಿದ್ದಾರೆ, ತಾವು ಗುಪ್ತವಾಗಿದ್ದೀರಾ. ಬ್ರಹ್ಮ ಕುಮಾರ ಕುಮಾರಿಯರು ಎಂದು ಹೇಳುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ.
ಇವರಿಗೆ ಓದಿಸುವವರು ಯಾರು ಎಂದು ಶಾಸ್ತ್ರಗಳಲ್ಲಿ ಎಲ್ಲಿಯೂ ಬರೆದಿಲ್ಲ. ಅದೇ ಗೀತೆಯ ಭಗವಂತ ಶಿವತಂದೆಯೇ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇದು ನಿಮ್ಮ ಬುದ್ಧಿಯಲ್ಲಿ ಬರುತ್ತೆ ಅಲ್ವಾ? ಗೀತೆಯನ್ನು ತಾವು ಓದಿದ್ದೀರಾ, ಇದನ್ನು ಈಗ ತಿಳಿದುಕೊಂಡಿದ್ದೀರಾ. ಜ್ಞಾನ ಮಾರ್ಗ ಬಿಲ್ಕುಲ್ ಬೇರೆಯಾಗಿದೆ. ವಿದ್ಯುತ್ ಮಂಡಳಿಯಿಂದ ಏನು ಶಾಸ್ತ್ರ ಓದಿ ಟೈಟಲ್ ತಗೊಳ್ತಾರೆ, ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಈ ಜ್ಞಾನವಂತೂ ಅವರಲ್ಲಿ ಇಲ್ಲ ಅಂತಾರೆ ಬಾಬಾ. ಇದು ಸಹ ತಂದೆಯೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಿದ್ದಾರೆ. ಇದನ್ನಂತೂ ಬಾಬ್ರವರೇ ಬಂದು ಮಾಡ್ತಾ ಇದ್ದಾರೆ. ಈ ಜ್ಞಾನ ಕೊಡುವ ಕಾರ್ಯವನ್ನು ತಮ್ಮ ಬುದ್ಧಿಯ ಬೀಗವನ್ನು ಸಹ ತಂದೆಯೇ ತೆರೆದಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ, ಮೊದಲು ನಾವೇನಾಗಿದ್ದೆವು, ಈಗ ಏನಾಗಿದ್ದೇವೆ. ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಬಂದಿದೆ. ಶುರುವಿನಲ್ಲಿ ಸ್ವಲ್ಪ ತಿಳಿದುಕೊಳ್ಳುತ್ತಿದ್ದೆವು. ದಿನ ಪ್ರತಿದಿನ ಜ್ಞಾನದ ಮೂರನೆಯ ನೇತ್ರ ಒಳ್ಳೆಯ ರೀತಿ ತೆರೆಯುತ್ತಾ ಹೋಗುವುದು. ಇದು ಸಹ ಯಾರಿಗೂ ಗೊತ್ತಿಲ್ಲ. ಭಗವಂತ ಯಾವಾಗ ಬಂದರು, ಅವರು ಯಾರಾಗಿದ್ದಾರೆ, ಅವರು ಬಂದು ಗೀತೆಯ ಜ್ಞಾನ ತಿಳಿಸುತ್ತಿದ್ದಾರೆ. ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ. ಬುದ್ಧಿಯಲ್ಲಿ ಪೂರ್ತಿ ಚಕ್ರದ ಜ್ಞಾನವಿದೆ. ಎಂದಿನಿಂದ ನಾವು ಸೋತೆವು, ಹೇಗೆ ವಾಮ ಮಾರ್ಗದಲ್ಲಿ ಹೋದೆವು, ಹೇಗೆ ಮೆಟ್ಟಿಲನ್ನು ಇಳಿದೆವು. ಚಿತ್ರಗಳಲ್ಲಿ ಎಷ್ಟು ಸಹಜವಾಗಿ ತಿಳಿಸಲಾಗಿದೆ. 84 ಜನ್ಮಗಳ ಮೆಟ್ಟಿಲಿನ ಚಿತ್ರವಿದೆ. ಹೇಗೆ ಇಳಿಯುತ್ತೇವೆ, ಹೇಗೆ ಹತ್ತುತ್ತೇವೆ. ಪತಿತ ಪಾವನ ಯಾರು, ಪತಿತರನ್ನಾಗಿ ಮಾಡಿದವರು ಯಾರು, ಈಗ ತಾವು ತಿಳಿದುಕೊಂಡಿದ್ದೀರಾ. ಅವರು ಕೇವಲ ಗಾಯನ ಮಾಡುತ್ತಿರುತ್ತಾರೆ ಪತಿತ ಪಾವನ ಎಂದು. ಇದನ್ನಂತೂ ತಿಳಿದುಕೊಂಡಿಲ್ಲ. ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭವಾಯಿತು, ಪತಿತರು ಎಂದಿನಿಂದ ಆದೆವು. ಈ ಜ್ಞಾನವಂತೂ ಆದಿ ಸನಾತನ ದೇವಿ ದೇವತಾ ಧರ್ಮದವರಿಗಾಗಿ ಇದೆ. ಬಾಬಾ ಹೇಳುತ್ತಾರೆ, ನಾನೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇನೆ. ಮಾಡಿದ್ದೆ, ಈಗ ಪುನಃ ಮಾಡಲಾಗ್ತಾ ಇದೆ. ವಿಶ್ವದ ಭೂಗೋಳ ಚರಿತ್ರೆ ತಂದೆಯ ವಿನಃ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ. ನಿಮಗಾಗಿ ಇದು ಹೇಗೆ ಕಥೆಯಂತೆ ಇದೆ. ಹೇಗೆ ರಾಜ್ಯ ಪಡ್ಕೊಂಡ್ವಿ, ಹೇಗೆ ರಾಜ್ಯ ಕಳೆದುಕೊಂಡೆವು. ಭೂಗೋಳ ಚರಿತ್ರೆಯನ್ನು ಓದುತ್ತಿದ್ದೇವೆ. ಇದು ಬೇಹದ್ದಿನ ಮಾತು. 84 ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತೇವೆ. ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಅನಂತರ ರಾವಣ ರಾಜ್ಯವನ್ನು ಕಿತ್ತುಕೊಂಡರು. ಈ ಜ್ಞಾನವನ್ನು ಬಾಬಾರವರೇ ಈಗ ಕೊಡುತ್ತಿದ್ದಾರೆ. ಮನುಷ್ಯರು ದಸರಾ ಹಬ್ಬ ಇನ್ನು ಮುಂತಾದ ಹಬ್ಬಗಳನ್ನು ಆಚರಿಸುತ್ತಾರೆ. ಆದರೆ ಜ್ಞಾನ ಏನೂ ಇಲ್ಲ, ಸುಮ್ಮನೆ ಆಚರಣೆ ಮಾಡ್ತಾರೆ ಅಷ್ಟೇ. ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಲ್ವಾ. ಹೀಗೆ ತಮಗೆ ಈ ಜ್ಞಾನ ಮೊದಲಿರಲಿಲ್ಲ, ಈಗ ಜ್ಞಾನ ಸಿಗ್ತಾ ಇದೆ. ಖುಷಿಯಲ್ಲಿ ಇದ್ದೀರಾ. ಜ್ಞಾನ ಖುಷಿಯನ್ನು ಕೊಡುತ್ತದೆ. ಬೇಹದ್ದಿನ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ತಂದೆ ತಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ಹೇಳ್ತಾರಲ್ವ, ಜೋಳಿಗೆ ತುಂಬಿರಿ ಭಗವಂತ ಅಂತ. ಯಾರಿಗೆ ಹೇಳ್ತಾರೆ? ಸಾಧು ಸಂತರಿಗಾಗಿ ಹೇಳುವುದಿಲ್ಲ. ಬೋಲಾನಾಥ ಶಿವ ತಂದೆಗೆ ಹೇಳುತ್ತಾರೆ. ಅವರಿಂದಲೇ ಎಲ್ಲರೂ ಭಿಕ್ಷೆಯನ್ನು ಬೇಡುತ್ತಾರೆ. ನಿಮಗಂತೂ ಈಗ ಖುಷಿಯ ಪಾರವೇ ಇಲ್ಲ. ತಮಗೆ ಬಹಳ ಖುಷಿ ಆಗಬೇಕು. ಬುದ್ಧಿಯಲ್ಲಿ ಎಷ್ಟು ಜ್ಞಾನ ಬಂದಿದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಅಂದಾಗ ಈಗ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ಎಲ್ಲರ ಕಲ್ಯಾಣ ಮಾಡಬೇಕು. ಮೊದಲೆಲ್ಲ ಅನ್ಯರ ಅಕಲ್ಯಾಣವೇ ಮಾಡುತ್ತಿದ್ದೆವು, ಏಕೆಂದರೆ ಆಸುರಿ ಮತವಿತ್ತು. ಈಗ ತಾವು ಶ್ರೀಮತದಂತೆ ಇದ್ದೀರಾ ಅಂದಾಗ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು, ಅನ್ಯರ ಕಲ್ಯಾಣವೂ ಮಾಡಬೇಕು. ತಮಗೆ ಮನಸ್ಸಾಗತ್ತೆ ಈ ಬೇಹದ್ದಿನ ವಿದ್ಯಾಭ್ಯಾಸವನ್ನು ಎಲ್ಲರೂ ಓದಬೇಕು, ಸೆಂಟರ್ಸ್ ಇನ್ನೂ ಅನೇಕ ತೆರೆಯಬೇಕು ಎಂದು ಹೇಳ್ತಾರೆ. ಬಾಬಾ ಪ್ರದರ್ಶನಿ ಕೊಡಿ, ಪ್ರೊಜೆಕ್ಟರ್ ಕೊಡಿ, ನಾವು ಸೆಂಟರ್ ಓಪನ್ ಮಾಡ್ತೀವಿ. ನಮಗೆ ಯಾವ ಜ್ಞಾನ ಸಿಕ್ಕಿದೆ, ಇದರಿಂದ ಬೇಹದ್ದಿನ ಖುಷಿಯ ನಶೆ ಏರಿದೆ, ನಾವು ಬೇರೆಯವರಿಗೂ ಕೂಡ ಈ ಜ್ಞಾನ ಹೇಳುತ್ತೀವಿ, ಅನುಭವ ಮಾಡಿಸುತ್ತೇವೆ ಎಂದು ಡ್ರಾಮಾನುಸಾರವಾಗಿ ಈ ಪುರುಷಾರ್ಥವು ಸಹ ನಡೆಯುತ್ತಾ ಇರುವುದು. ತಂದೆ ಬಂದಿದ್ದಾರೆ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಲು. ತಾವು ತಿಳಿದುಕೊಂಡಿದ್ದೀರಾ, ನಾವು ಮೊದಲು ನರಕವಾಸಿಗಳಾಗಿದ್ದೆವು, ಈಗ ಸ್ವರ್ಗವಾಸಿಗಳಾಗುತ್ತಿದ್ದೇವೆ. ಈ ಚಕ್ರ ತಮ್ಮ ಬುದ್ಧಿಯಲ್ಲಿ ಸದಾ ಸುತ್ತುತ್ತಾ ಇರಬೇಕು. ಇದರಿಂದ ಸದಾ ತಾವು ಖುಷಿಯಲ್ಲಿ ಇರುತ್ತೀರಾ.
ಅನ್ಯರಿಗೂ ತಿಳಿಸುವ ನಶೆ ಇರಬೇಕು. ನಾವು ತಂದೆಯಿಂದ ಜ್ಞಾನ ಪಡೆಯುತ್ತಿದ್ದೇವೆ. ತಮ್ಮ ಮತ್ತು ಅನ್ಯ ಸಹೋದರ ಸಹೋದರಿಯರು ಯಾರು ತಿಳ್ಕೊಂಡಿಲ್ಲ ಅವರಿಗೂ ಈ ಮಾರ್ಗವನ್ನು ತೋರಿಸುವುದು ತಮ್ಮ ಧರ್ಮವಾಗಿದೆ. ಹೇಗೆ ತಂದೆಯ ಪಾತ್ರವಿದೆ ಎಲ್ಲರ ಕಲ್ಯಾಣ ಮಾಡುವುದು, ಹಾಗೆಯೇ ತಾವು ಸಹ ಈ ಪಾತ್ರವನ್ನು ಅಭಿನಯಿಸಬೇಕು, ಎಲ್ಲರ ಕಲ್ಯಾಣಕಾರಿಗಳಾಗಬೇಕು. ಬಾಬಾರವರು ಕಲ್ಯಾಣಕಾರಿಗಳನ್ನಾಗಿ ಮಾಡಿದ್ದಾರೆ ಅಂದಾಗ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು, ಅನ್ಯರ ಕಲ್ಯಾಣವನ್ನು ಮಾಡಬೇಕು, ಬಾಬರವರ ಪರಿಚಯ ಕೊಡಬೇಕು. ತಂದೆ ಹೇಳುತ್ತಾರೆ, ತಾವು ಇಂತಹ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ, ಒಂದು ಸ್ಥಾನದಲ್ಲಿ ಕುಳಿತು ಸರ್ವಿಸ್ ಮಾಡುವುದಲ್ಲ. ಎಷ್ಟು ಯಾರು ಬುದ್ಧಿವಂತರಿರುತ್ತಾರೆ ಅಷ್ಟು ಅವರಿಗೆ ಆಸಕ್ತಿ ಇರುತ್ತೆ ನಾವು ತುಂಬ ಸರ್ವಿಸ್ ಮಾಡಬೇಕು ಎಂದು. ಇನ್ನು ಹೊಸ ಸೆಂಟರ್ ಓಪನ್ ಆಗ್ತಾ ಇದೆ, ಅಲ್ಲಿಗೂ ಸಹಯೋಗ ಕೊಡಬೇಕು, ಸೇವೆ ಮಾಡಬೇಕು ಅಂತ ತುಂಬ ಉಮಂಗ ಇರುತ್ತೆ. ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ. ಸರ್ವಿಸಬಲ್ ಮಕ್ಕಳು ಯಾರಿದ್ದಾರೆ, ಆಜ್ಞಾಕಾರಿ ಪ್ರಾಮಾಣಿಕಸ್ಥರು ನಂಬಿಕಸ್ಥ ಮಕ್ಕಳು ಯಾರಿದ್ದಾರೆ. ಅಜ್ಞಾನ ಕಾಲದಲ್ಲಿ ಕುಪುತ್ರ ಮಕ್ಕಳ ಮೇಲೆ ತಂದೆ ಬೇಜಾರಾಗ್ಬಿಡ್ತಾರಲ್ವಾ. ಇಲ್ಲಂತೂ ಬೇಹದ್ದಿನ ತಂದೆ ಹೇಳುತ್ತಾರೆ, ನಾನು ಬಿಲ್ಕುಲ್ ಸಾಧಾರಣ ರೂಪದಲ್ಲಿ ತಿಳಿಸುತ್ತಿದ್ದೇನೆ, ಇದರಲ್ಲಿ ಭಯಪಡುವ ಮಾತೇ ಇಲ್ಲ. ಯಾರೇನು ಮಾಡ್ತಾರೆ ಅದನ್ನು ಪಡೆಯುತ್ತಾರೆ. ಶಾಪ ಅಥವಾ ಬೇಜಾರಾಗುವ ಮಾತಂತೂ ಇಲ್ಲಿ ಇಲ್ಲ. ತಂದೆ ತಿಳಿಸುತ್ತಾರೆ, ಯಾಕೆ ಚೆನ್ನಾಗಿ ಸರ್ವಿಸ್ ಮಾಡಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬಾರದು. ಯಾರೆಷ್ಟು ಅನೇಕ ಆತ್ಮಗಳ ಕಲ್ಯಾಣ ಮಾಡುತ್ತಾರೆ ಅಷ್ಟು ಬಾಬಾ ಖುಷಿ ಪಡುತ್ತಾರೆ. ಹೇಗೆ ಹೂತೋಟದಲ್ಲಿ ಬಾಬಾ ನೋಡುತ್ತಾರೆ, ಈ ಹೂವು ಎಷ್ಟು ಚೆನ್ನಾಗಿದೆ, ಪೂರ್ತಿ ತೋಟ ಚೆನ್ನಾಗಿದೆ. ತೋಟವನ್ನು ನೋಡಲಿಕ್ಕೋಸ್ಕರ ಹೇಳ್ತಾರಲ್ವ ಬಾಬಾ, ನಾವು ಸೆಂಟರ್ಗಳ ಚಕ್ಕರ್ ಹಾಕ್ತೀವಿ ಅಂತ ಹೇಳಿ. ಹೇಗೆ ಹೂಗಳಿದ್ದಾರೆ, ಹೇಗೆ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಹಿರಿಯರು ಕೂಡ ಎಲ್ಲ ಸೆಂಟರ್ಸ್ಗೆ ಚಕ್ಕರ್ ಹಾಕ್ತಾರೆ. ಜಾನೆ ಸೆ ಮಾಲೂಮ್ ಪಡ್ ಜಾತೆ, ಹೋದರೆ ಅಲ್ಲಿ ಹೆಂಗೆ ಸ್ಟೂಡೆಂಟ್ಸ್ ಇದ್ದಾರೆ, ಹೇಗೆ ಸರ್ವಿಸ್ ನಡೀತಾ ಇದೆ, ಒಳ್ಳೆ ಮಕ್ಕಳು ಹೇಗೆ ಸರ್ವಿಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ, ಹೇಗೆ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಎಂದು. ಸೊ ಬಾಬರವ್ರಿಗೆ ಬಂದು ಹೇಳ್ತಾರೆ, ಬಾಬಾ ಇಂತಹವರಿಗೆ ಹೇಳಿ ನಮಗೆ ತಿಳಿಸ್ಕೊಡ್ಲಿಕ್ಕೆ. ಅವರಿಗೆ ತಿಳಿಸಿದ್ವಿ, ಬಾಬಾ ಬಂದಿದ್ದಾರೆ, ಹೇಗೆ ವಜ್ರದ ಸಮಾನ ಜೀವನ ರೂಪಿಸ್ತಾ ಇದ್ದಾರೆ. ಕೇಳಿದ್ರೆ ಬಯಸ್ತಾರೆ ನಾವು ನೋಡಬೇಕು ಅಂತ ಅಲ್ವಾ, ನೀವು ಬೇರೆಯವ್ರಿಗೆ ಹೇಳಿದ್ರೆ ಅಲ್ವಾ ಅವರು ಬರಬೇಕು ಅಂತ ಆಸೆ ಪಡ್ತಾರೆ. ತಾವು ಮಕ್ಕಳಲ್ಲಿ ಉಮಂಗ ಬಂದರೆ ಕರ್ಕೊಂಬರ್ತೀರಾ. ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು. ತಾವು ನಿರ್ಣಯ ಮಾಡಬಹುದು, ಭಾರತ ಪೂರ್ತಿ ವಿಶ್ವಕ್ಕೆ ಮಾಲೀಕ ಆಗಿತ್ತು, ಈಗೆಂತಹ ಪರಿಸ್ಥಿತಿಯಾಗಿದೆ. ಸತ್ಯಯುಗ ತ್ರೇತಾದಲ್ಲಿ ಎಷ್ಟು ಸುಖ ಇತ್ತು, ಈಗ ಪುನಃ ಬಾಬಾ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಇದನ್ನು ತಿಳಿದುಕೊಂಡಿದ್ದೀರಾ. ಪ್ರಪಂಚದಲ್ಲಿ ಅಂತಿಮದಲ್ಲಿ, ಈಗ ಅಂತಿಮ ಸಮಯ ಅಂದಾಗ ಬಹಳ ಹಂಗಾಮ ಆಗುತ್ತಿದೆ. ಯುದ್ಧ ಬಂದಾಗ್ಲಿಕ್ಕಾಗತ್ತಾ? ಯುದ್ಧ ಬಂದಾಗಲಿಕ್ಕೆ ಶುರುವಾಗಲ್ಲ, ಅಲ್ಲಲ್ಲಿ ನಡೀತಾನೇ ಇರುತ್ತೆ. ಎಲ್ಲಿ ನೋಡಿ ಅಲ್ಲಿ ಜಗಳವೇ ಜಗಳ ಇದೆ. ಎಷ್ಟು ಗಂಸಾನ ಆಗಿದೆ. ಹೊರದೇಶದಲ್ಲಿ ಏನೆಲ್ಲ ನಡೀತಾ ಇದೆ ತಿಳ್ಕೊಳ್ಳೋದೇ ಇಲ್ಲ ನಾವೇನು ಮಾಡ್ತಿದ್ದೀವಿ ಎಂದು. ಎಷ್ಟು ಬಿರುಗಾಳಿಗಳು ಬರ್ತಾ ಇದೆ, ಮನುಷ್ಯರು ಸಾಯುತ್ತಿರುತ್ತಾರೆ. ಎಷ್ಟು ದುಃಖದ ಪ್ರಪಂಚ ಇದು. ತಾವಂತೂ ತಿಳಿದುಕೊಂಡಿದ್ದೀರಾ, ಈ ದುಃಖದ ಪ್ರಪಂಚದಿಂದ ಈಗ ನಾವು ಹೊರಟು ಹೋಗುತ್ತೇವೆ. ಬಾಬಾರವರಂತೂ ಧೈರ್ಯ ಕೊಡುತ್ತಾರೆ, ಮಕ್ಕಳೇ ಸಾಹಸ ಇಟ್ಕೊಳ್ಳಿ, ಸ್ವಲ್ಪ ದಿನ ಸಹನೆ ಮಾಡಿಕೊಳ್ಳಿ, ಇದಂತೂ ಚೀಚಿ ಪ್ರಪಂಚ. ಸ್ವಲ್ಪ ದಿನದಲ್ಲಿ ನಾವು ವಿಶ್ವದಲ್ಲಿ ಶಾಂತಿಯಿಂದ ರಾಜ್ಯ ಮಾಡುತ್ತೇವೆ. ಇದರಲ್ಲಿ ಖುಷಿ ಆಗಬೇಕಲ್ವಾ. ಸೆಂಟರ್ಸು ಓಪನ್ ಆಗ್ತಾ ಇರುತ್ತೆ. ಈಗ ನೋಡಿ ಸೆಂಟರ್ಸ್ ಓಪನ್ ಆಯಿತು. ಬಾಬಾ ಬರೀತಾರೆ, ಈಗ ಒಳ್ಳೊಳ್ಳೆ ಮಕ್ಕಳನ್ನು ತಯಾರು ಮಾಡಿ ಸರ್ವಿಸ್ ಮಾಡಿ ಸೇವೆ ಮಾಡಿ. ಬಾಬರವರು ಹೆಸರು ಬರೆದು ಬಿಡುತ್ತಾರೆ, ಇಂತಹ ಮಕ್ಕಳು ನನ್ನ ಹೃದಯವನ್ನು ಗೆದ್ದಿದ್ದಾರೆ, ಒಳ್ಳೆ ಸರ್ವಿಸ್ ಮಾಡ್ತಾರೆ ಎಂದು. ಅನೇಕರ ಕಲ್ಯಾಣವಾಗುವುದು. ಈ ರೀತಿ ಬಹಳಷ್ಟು ಜನ ಬರೀತಾರೆ, ಬಾಬಾ ನಾವು ಬಂಧನದಲ್ಲಿದ್ದೇವೆ ಎಂದು. ಸರಿ, ಸೆಂಟರ್ ಓಪನ್ ಆಯಿತು ಅಂದರೆ ಬಹಳಷ್ಟು ಜನ ಬಂದು ಆಸ್ತಿ ಪಡೆಯುತ್ತಾರೆ. ಇದನ್ನು ತಿಳಿದುಕೊಂಡಿದ್ದೀರಾ. ಎಲ್ಲ ವಿನಾಶವಂತೂ ಆಗಲೇಬೇಕು ಅಂದಾಗ ಯಾಕೆ ನಾವು ಅನೇಕ ಆತ್ಮಗಳ ಕಲ್ಯಾಣ ಅರ್ಥವಾಗಿ ನಮ್ಮ ಬಳಿ ಇರುವಂತಹ ತನು ಮನ ಧನವನ್ನು ಕಾರ್ಯದಲ್ಲಿ ತೊಡಗಿಸಬಾರದು.
ಡ್ರಾಮಾದಲ್ಲಿ ಅವರ ಪಾತ್ರವೇ ಆ ರೀತಿ ಇದೆ ಅಂದಾಗ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ದಯೆ ಬರುತ್ತೆ ಅಲ್ವಾ ಎಲ್ಲರ ಮೇಲೆ. ಅನ್ಯರನ್ನೂ ಸಹ ಬಂಧನ ಮುಕ್ತರನ್ನಾಗಿ ಮಾಡಲಿಕ್ಕೆ ಸಹಯೋಗ ಕೊಡಬೇಕು. ಅವರೂ ಸಹ ತಂದೆಯಿಂದ ಆಸ್ತಿ ಪಡೆಯಲಿ. ಬಾಬರವರಿಗೆ ಎಷ್ಟು ಚಿಂತೆ ಇರುತ್ತೆ ಮಕ್ಕಳ ಬಗ್ಗೆ. ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗ್ತಾ ಇದ್ದಾರೆ. ಪೂರ್ತಿ ಸ್ಮಶಾನವಾಗಿದೆ. ಹೇಳ್ತಾರಲ್ವ, ಅಲ್ಲಾಹ ಭಗವಂತ ಬಂದು ಈ ಸ್ಮಶಾನದಿಂದ ಜಾಗೃತರನ್ನಾಗಿ ಮಾಡಿ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು. ಈಗ ತಾವು ತಿಳಿದುಕೊಂಡಿದ್ದೀರಾ ರಾವಣ ಹೇಗೆ ಸೋಲಿಸಿದ್ದಾರೆ. ಮೊದಲು ಗೊತ್ತಿರಲಿಲ್ಲ. ಬ್ರಹ್ಮಬಾಬಾ ಹೇಳ್ತಾರೆ, ನಾನು ಜೌಹರಿ ಲಕ್ಷಾಧೀಶ ಕೋಟ್ಯಾಧೀಶ ಆಗಿದ್ದೀನಿ, ಇಷ್ಟು ಜನ ಪರಿವಾರ ಇದೆ, ಮಕ್ಕಳಿದೆ, ನಶೆ ಇರ್ತಿತ್ತಲ್ವ. ಈಗ ಗೊತ್ತಿದೆ ಪೂರ್ತಿ ಪತಿತ ಆಗಿದ್ದೆ ಎಂದು. ಬಲೆ ಹಳೆಯ ಪ್ರಪಂಚದಲ್ಲಿ ಎಷ್ಟೇ ಲಕ್ಷಾಧೀಶರು ಕೋಟ್ಯಾಧೀಶರಿರಬಹುದು, ಆದರೆ ಅದೆಲ್ಲ ಕವಡೆಗಳ ಸಮಾನ. ಈಗ ಎಲ್ಲ ಹೊರಟೋಗ್ಬಿಡತ್ತೆ, ಮಣ್ಪಾಲಾಗತ್ತೆ. ಮಾಯೆ ಎಷ್ಟು ಪ್ರಬಲವಾಗಿದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಸೆಂಟರ್ಸ್ ಸಂಭಾಲನೆ ಮಾಡಿ, ಸೆಂಟರ್ಸ್ ಓಪನ್ ಮಾಡಿ, ಸರ್ವಿಸ್ ವೃದ್ಧಿ ಮಾಡಿ, ಅನೇಕರ ಕಲ್ಯಾಣ ಆಗತ್ತೆ. ಬಡ ಮಕ್ಕಳು ಬೇಗ ಜಾಗೃತರಾಗುತ್ತಾರೆ. ಧನವಂತರು ಸ್ವಲ್ಪ ಕಷ್ಟಕರವಾಗಿ ಬರುತ್ತಾರೆ. ತಮ್ಮ ಖುಷಿಯಲ್ಲಿಯೇ ಮಸ್ತರಾಗಿರುತ್ತಾರೆ. ಮಾಯೆ ಏಕದಂ ತಮ್ಮ ವಶದಲ್ಲಿ ಮಾಡಿಕೊಳ್ಳುತ್ತದೆ. ತಿಳಿಸುವುದರಿಂದ ತಿಳಿದುಕೊಳ್ಳುತ್ತಾರೆ. ಆದರೆ ಬಿಡೋದು ಹೇಗೆ ಮಾಯೆಯನ್ನಂದರೆ ವಿಕಾರಗಳನ್ನು? ಚೋಡೆ ಕೇಸೆ ಡರ್ ಲಗ್ತಾ ಹೇ ಅಂತಾರೆ ಬಾಬಾ. ಅದೆಲ್ಲ ಹೇಗೆ ಬಿಡೋದು? ಅವ್ರಿಗೆ ಭಯ ಅನಿಸುತ್ತೆ. ಇವ್ರ ಥರ ನಾವೆಲ್ಲಿ ಎಲ್ಲ ಬಿಟ್ಬಿಡ್ತೀವೋ ಎಂದು ಭಯಪಡ್ತಾರೆ. ಅದೃಷ್ಟದಲ್ಲೇ ಇಲ್ಲ ಅಂದರೆ ಅವರು ಈ ಜ್ಞಾನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಹೇಗೆ ಚುಟ್ಕಾರ, ಅದರಿಂದ ಮುಕ್ತರಾಗುವುದೇ ಕಷ್ಟ ಅಂದ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ವೈರಾಗ್ಯ ಬರುತ್ತೆ. ಚೀಚಿ ಪ್ರಪಂಚ ಅಪ್ಪ ಇದು ಅಂತ. ಮತ್ತೆ ಹೇಗಿರೋರು ಹಾಗೇ ಇರುತ್ತಾರೆ. ಕೋಟಿಯಲ್ಲಿ ಕೆಲವರಷ್ಟೇ ಹೊರ ಬರ್ತಾರೆ. ಬಾಂಬೆಯಲ್ಲಿ ಲಕ್ಷಾಂತರ ಸೈಕಡೋ ಬರ್ತಾರೆ, ತುಂಬ ಜನ ಬರ್ತಾರೆ. ಕೆಲವ್ರಿಗೆ ಈ ಬಣ್ಣ ಬೀಳುತ್ತೆ, ಜ್ಞಾನದ ಬಣ್ಣ ತಿಳ್ಕೊಳ್ತಾರೆ. ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡಿಕೊಳ್ಳೋಣ ಎಂದು. ಕವಡೆಗಳಿಗೆ ಬದಲಾಗಿ ನಮಗೆ ಇಲ್ಲಿ ವಜ್ರಗಳು ಸಿಗುತ್ತೆ ಅಂತ ತಂದೆ ತಿಳಿಸುತ್ತಾರೆ. ಬ್ಯಾಗೇಜ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸ್ವರ್ಗದಲ್ಲಿ. ಅಲ್ಲಿ 21 ಜನ್ಮಗಳಿಗಾಗಿ ತಮಗೆ ರಾಜ್ಯಭಾಗ್ಯ ಸಿಗುವುದು. ಕೆಲವರು 1 ರೂಪಾಯಿ 8 ಆಣೆನೂ ಸಹ ಬಾಬನ ಕಾರ್ಯಕ್ಕೆ ಕೊಡುತ್ತಾರೆ, ಕಳುಹಿಸ್ತಾರೆ. ಬಾಬಾ ಹೇಳುತ್ತಾರೆ, ನಿಮ್ಮ 1 ರೂಪಾಯಿ ಸಹ ಶಿವ ತಂದೆಯ ಖಜಾನೆಯಲ್ಲಿ ಜಮಾ ಆಗಿದೆ. ತಮಗೆ 21 ಜನ್ಮಗಳಿಗಾಗಿ ಮಹಲ್ ಸಿಗುವುದು. ಸುಧಾಮನ ಉದಾಹರಣೆ ಇದೆ ಅಲ್ವಾ. ಅಂತಂತಹವರನ್ನು ನೋಡಿ ಬಾಬರವ್ರಿಗೆ ತುಂಬ ಖುಷಿಯಾಗತ್ತೆ. ಅಂದರೆ ಯಾವ ಮಕ್ಕಳು ಬಾಬನ ಕಾರ್ಯ ನನ್ನ ಕಾರ್ಯ ಎಂದು ತಿಳಿದು ಬಾಬನ ಕಾರ್ಯದಲ್ಲಿ ಸಹಯೋಗ ಕೊಡುತ್ತಾರೆ, ಅಂತಹ ಮಕ್ಕಳನ್ನು ನೋಡಿ ಬಾಬಾರವರಿಗೆ ಖುಷಿಯಾಗತ್ತೆ. ಏನೂ ಖರ್ಚೇ ಇಲ್ಲದೆ ತಾವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ. ಯುದ್ಧ ಏನು ತಾವು ಮಾಡಬೇಕಾಗಿಲ್ಲ ರಾಜ್ಯ ಭಾಗ್ಯ ಪಡೆಯಲು. ಸ್ವಲ್ಪ ತುಂಡುಗೋಸ್ಕರನೂ ನೋಡಿ ಜನ ಎಷ್ಟು ಯುದ್ಧ ಮಾಡುತ್ತಾರೆ ಅಲ್ವಾ. ದೇಶಗಳ ನಡುವೆ ಯುದ್ಧ ಆಗತ್ತೆ. ಇಲ್ಲಿ ತಂದೆ ಕೇವಲ ಹೇಳುತ್ತಾರೆ, ಮಕ್ಕಳೇ ಮನ್ಮನಾಭವ, ಇಲ್ಲೇ ಕುತ್ಕೊಂಡ್ಬಿಡ್ಬೇಕು ಅನ್ನುವ ಅವಶ್ಯಕತೆ ಇಲ್ಲ. ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಖುಷಿಯಲ್ಲಿ ಇರಿ. ಆಹಾರ ಪಾನೀಯ ಬಹಳ ಶುದ್ಧವಾಗಿಟ್ಟುಕೊಳ್ಳಬೇಕು. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮ ಎಲ್ಲಿಯವರೆಗೆ ಪವಿತ್ರರಾಗಿದ್ದೇವೆ. ಮತ್ತೆ ಹೋಗಿ ರಾಜಕುಮಾರನ ಜನ್ಮವನ್ನು ಪಡೆಯುತ್ತೇವೆ. ಮುಂದೆ ಹೋಗುತ್ತಾ ಪ್ರಪಂಚದ ಪರಿಸ್ಥಿತಿ ಮತ್ತಷ್ಟು ಕೆಡುತ್ತಲೇ ಹೋಗುವುದು. ತಿನ್ನಲು ದವಸ ಧಾನ್ಯವೇ ಸಿಗುವುದಿಲ್ಲ ಅಂದಾಗ ಹುಲ್ಲು ತಿನ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತಾರೆ ಬಾಬಾ. ಆಹಾರ ಇಲ್ಲ ಅಂದಾಗ ಹುಲ್ಲು ಸೊಪ್ಪು ಸದೆ ತಿನ್ನೋಕ್ಕೆ ಶುರು ಮಾಡ್ತಾರೆ. ಮತ್ತು ಆ ರೀತಿ ಹೇಳೋಕ್ಕಾಗತ್ತಾ? ಬೆಣ್ಣೆ ಇಲ್ಲದೆ ನಾವು ಊಟ ಮಾಡಲ್ಲಪ್ಪ, ಬೆಣ್ಣೆ ತುಪ್ಪನೇ ಇರಬೇಕು, ಅಂಥ ಅಕ್ಕಿನೇ ಇರಬೇಕು, ಇಂಥದ್ದೇ ಊಟ ಇರಬೇಕು ಅಂತ ಹೇಳೋಕ್ಕಾಗತ್ತಾ? ಮುಂದೆ ಹೋಗ್ತಾ ತಿನ್ನೋಕ್ಕೇ ಇರಲ್ಲ, ಹುಲ್ಲು ತಿನ್ಲಿಕ್ಕೆ ಶುರು ಮಾಡ್ತಾರೆ. ತುಪ್ಪದೇ ಅಡುಗೆಗಳು ಬೇಕು, ಬೆಣ್ಣೆದ ಅಡುಗೆಗಳು ಬೇಕು, ಹೇಗಾಗತ್ತೆ? ಏನೂ ಸಿಗಲ್ಲ. ಈಗಲೂ ಕೂಡ ಎಷ್ಟು ಜಾಗಗಳಲ್ಲಿ ಮನುಷ್ಯರು ಹುಲ್ಲು ತಿಂದು ಬದುಕ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಎಷ್ಟೊಂದು ಕಡೆ ಜನ ಹುಲ್ಲು ಸೊಪ್ಪು ಸದೆ ತಿಂದು ಬದುಕ್ತಾ ಇದ್ದಾರೆ. ನೀವಂತೂ ಬಹಳ ಮೋಜಲ್ಲಿ ಬಾಬನ ಮನೆಯಲ್ಲಿ ಬಾಬನ ಮಡ್ಲಲ್ಲಿ ಕೂತಿದ್ದೀರಾ. ಮನೆಯಲ್ಲಿ ತಂದೆ ಮೊದಲು ಮಕ್ಕಳಿಗೆ ತಿನ್ನಿಸ್ತಾರೆ ಅಲ್ವಾ. ಈಗ ಜಮಾನ ಬಹಳ ಕೆಟ್ಟು ಹೋಗಿದೆ.
ಇಲ್ಲಿ ತಾವು ಬಹಳ ಸುಖಿಗಳಾಗಿ ಕೂತಿದ್ದೀರಾ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ಮುಂದೆ ಹೋಗುತ್ತಾ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಬರುತ್ತಾರೆ. ಅದೃಷ್ಟ ಬೆಳಗುವುದು. ಎಲ್ಲರೂ ಜಾಗೃತರಾಗಲೇಬೇಕು ಅಂತಾರೆ ಬಾಬಾ. ಬೇಹದ್ದಿನ ರಾಜಧಾನಿ ಸ್ಥಾಪನೆ ಆಗುವುದು. ಪ್ರತಿಯೊಬ್ಬರೂ ಕಲ್ಪದ ಮೊದಲಿನಂತೆ ಪುರುಷಾರ್ಥ ಮಾಡುತ್ತಾರೆ. ತಾವು ಮಕ್ಕಳಂತೂ ತುಂಬ ಖುಷಿಯಲ್ಲಿ ಇರಬೇಕು. ಬಾಬ್ದಾದರವರ ಚಿತ್ರ ನೋಡುತ್ತಿದ್ದಂತೆಯೇ ಖುಷಿಯಲ್ಲಿ ರೋಮಾಂಚನವಾಗಬೇಕು. ಆ ಒಂದು ಖುಷಿಯ ನಶೆ ಸ್ಥಿರವಾಗಿ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸದಾ ಅಪಾರ ಖುಷಿಯಲ್ಲಿ ಇರಲು ಬೇಹದ್ದಿನ ಜ್ಞಾನ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು. ಜ್ಞಾನದಲ್ಲಿ ಬಹಳ ಬಹಳ ಬುದ್ಧಿವಂತರಾಗಬೇಕು. ಎರಡನೇ ಪಾಯಿಂಟು, ಭವಿಷ್ಯದ 21 ಜನ್ಮಗಳ ರಾಜ್ಯಭಾಗ್ಯದ ಅಧಿಕಾರ ಪಡೆಯಲು ತಮ್ಮ ಬ್ಯಾಗೇಜ್ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು. ಈ ಚೀಚಿ ಪ್ರಪಂಚದಿಂದ ಮುಕ್ತರಾಗುವ ಯುಕ್ತಿಯನ್ನು ರಚಿಸಬೇಕು. ಈ ಕೊಳಕಿನ ಪ್ರಪಂಚದಿಂದ ಮುಕ್ತಿ ಪಡೆಯುವಂತಹ ಯುಕ್ತಿಯನ್ನು ರಚಿಸಬೇಕು. ವರದಾನ: ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಸದಾ ಹತ್ತುವ ಕಲೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ. ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಸದಾ ಹತ್ತುವ ಕಲೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ: ಸೇವೆಯಲ್ಲಿ ಅಥವಾ ಸ್ವಯಂನ ಹತ್ತುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ಆಧಾರವಾಗಿದೆ ಒಬ್ಬ ತಂದೆಯ ಜೊತೆ ಅಟೂಟವಾಗಿರುವ ಎಡಬಿಡದಂತಹ ಪ್ರೀತಿ. ತಂದೆಯ ವಿನಃ ಮತ್ತೇನೂ ಸಹ ಕಾಣಬಾರದು. ಸಂಕಲ್ಪದಲ್ಲಿಯೂ ಬಾಬಾ, ಮಾತಿನಲ್ಲಿಯೂ ಬಾಬಾ, ಕರ್ಮದಲ್ಲಿಯೂ ಸಹ ತಂದೆಯ ಜೊತೆ. ಈ ರೀತಿ ಲವಲೀನ ಆತ್ಮ ಒಂದು ಶಬ್ದ ಹೇಳಿದರೂ ಸಹ ಅವರ ಸ್ನೇಹದ ಮಾತುಗಳು ಬೇರೆ ಆತ್ಮರನ್ನೂ ಕೂಡ ಬಾಬಾರವರ ಸ್ನೇಹದಲ್ಲಿ ಬಂಧಿಸುತ್ತದೆ. ಇಂತಹ ಲವಲೀನ ಆತ್ಮನ ಒಂದು ಬಾಬಾ ಎಂಬ ಶಬ್ದವೇ ಜಾದುವಿನ ಕೆಲಸ ಮಾಡುತ್ತದೆ. ಆತ್ಮಿಕ ಜಾದೂಗಾರರು ಅವರಾಗುತ್ತಾರೆ. ಯಾರು ಈ ರೀತಿ ಬಾಬ್ರೂರನ ಜೊತೆಯಲ್ಲಿ ಲವಲೀನ ಸ್ಥಿತಿಯಲ್ಲಿದ್ದು ಬಾಬನ ಜೊತೆಯ ಅನುಭವ ಮಾಡ್ತಿರ್ತಾರೆ, ಅವರ ಒಂದು ಶಬ್ದವೂ ಕೂಡ ಜಾದುವಿನ ಕೆಲಸ ಮಾಡುತ್ತೆ. ಬಾಬಾ ಎಂಬ ಶಬ್ದ, ಅವರು ಆತ್ಮಿಕ ಜಾದೂಗಾರರಾಗುತ್ತಾರೆ. ಸ್ಲೋಗನ್: ಯಾರು ಅಂತರ್ಮುಖಿಯಾಗಿ ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರೇ ಜ್ಞಾನಿತು ಆತ್ಮ. ಯಾರು ಅಂತರ್ಮುಖಿಯಾಗಿ ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರೇ ಜ್ಞಾನಿತು ಆತ್ಮ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರಿ. ನಿಮಗೆ ಏನು ಡ್ಯೂಟಿ ಸಿಕ್ಕಿದೆ ಅದರಲ್ಲಿ ಸದಾ ಆಕ್ಯುರೇಟಾಗಿ ಇರಿ. ಯಾರು ಡ್ಯೂಟಿಯಲ್ಲಿ ಆಕ್ಯುರೇಟಾಗಿ ಇರುತ್ತಾರೆ ಅವರಿಗೆ ಎಲ್ಲರೂ ಇಮಾನ್ದಾರ್, ಪ್ರಾಮಾಣಿಕಸ್ಥರು ಅಥವಾ ವಿಶ್ವಾಸದ ಫೇತ್ಫುಲ್ ದೃಷ್ಟಿಯಿಂದ ನೋಡ್ತಾರೆ. ಪ್ರಾಮಾಣಿಕಸ್ಥರು ಇವರು, ನಂಬಿಕಸ್ಥರು, ವಿಶ್ವಾಸಸ್ಥರು ಅಂತ ಆ ಒಂದು ದೃಷ್ಟಿಯಿಂದ ನೋಡುತ್ತಾರೆ. ಇಲ್ಲಿಯೂ ಯಾರು ಆಕ್ಯುರೇಟ್ ಸೇವೆಯಲ್ಲಿ ಉಪಸ್ಥಿತರಿರುತ್ತಾರೆ ಅವರೇ ತಂದೆಯ ವಿಶ್ವಾಸ ಪಾತ್ರರು. ಯಾರು ಅಕ್ಯುರೇಟ್ ಬಾಬನ ಸೇವೆಯಲ್ಲಿ ಇರುತ್ತಾರೆ ಅವರು ವಿಶ್ವಾಸ ಪಾತ್ರರು. ಒಂದಾಗಿದೆ ಬಾಬನ ಜೊತೆಯಲ್ಲಿ ಪೂರ್ತಿ ವಿಶ್ವಾಸ, ಬಾಬ್ರೂರ್ ಮೇಲೆ ವಿಶ್ವಾಸ. ಎರಡನೆಯದು ಬಾಬನ ಜೊತೆ ಸೇವೆಯಲ್ಲಿಯೂ ಕೂಡ ವಿಶ್ವಾಸ ಪೂರ್ಣರಾಗಿ ಇರಬೇಕು, ವಿಶ್ವಾಸ ಇರಬೇಕು. ಇಂತಹ ವಿಶ್ವಾಸ ಪೂರ್ಣವಾಗಿರುವಂತಹ ನಿಶ್ಚಯ ಬುದ್ಧಿ ಮಕ್ಕಳೇ ಸದಾ ವಿಜಯಿಗಳು ಮತ್ತು ನಿಶ್ಚಿಂತರಾಗಿ ಇರುತ್ತಾರೆ. ಓಂ ಶಾಂತಿ.